ತುಂಬಾ ಖುಷಿ ಆಗ್ತಿದೆ. ಯಾಕಂದ್ರೆ ಶಿರಾ ಕಡೆ ಏನಾದ್ರೂ ಅವರಿಗೆ ಖುಷಿ. ಈಗಾಗಲೇ ಶಿರಾದ ಭಗೀರಥ ಅಂತ ಬೇರೆ ಹೆಸರು ತಗೊಂಡಿದ್ರು ಅವರು, ಅಲ್ಲಿ ಹೇಮಾವತಿ ನೀರು ತಂದು. ಈಗ ಅವ್ರ ಊರ್ ಕಡೆನೆ ಈ ಸ್ಟೇಡಿಯಂ ತಂದಿದ್ದಾರೆ. ಏನೋ ಇದೆ ಜಯಚಂದ್ರ ಸಾಹೇಬ್ರ ಹತ್ರ. ಬೌಲಿಂಗ್ ಮಾಡಿದ್ದಾರೆ ಮಾನ್ಯ ಶ್ರೀ ಮುಖ್ಯಮಂತ್ರಿಗಳು. ಬೌಲಿಂಗ್ ಮಾಡಿದ್ರು. ಅಲ್ಲಿ ಏನ್ ನಡೀತಿದೆ ಅಂತ ಅಂದ್ಬಿಟ್ಟು ವೇದಿಕೆಯಲ್ಲಿ ಕಾಣ್ತಾ ಇಲ್ಲ. ಅಷ್ಟರ ಮಟ್ಟಿಗೆ ಇಂಟ್ರೆಸ್ಟ್ ನಮ್ಮ ಎಲ್ಲ ತುಮಕೂರಿನ ಕ್ರೀಡಾ ಪ್ರೇಮಿಗಳು ನೋಡ್ತಾ ಇದ್ದಾರೆ. ಡಾಕ್ಟರ್ ಜಿ ಪರಮೇಶ್ವರ್ ಅವರು ಈಗ ಬ್ಯಾಟಿಂಗ್ ಅನ್ನ ಮಾಡಿದ್ದಾರೆ. ಈಗ ನಂತರ ಸುರೇಶ್ ಗೌಡರವರು ಅವರು ಬ್ಯಾಟಿಂಗ್ ಅನ್ನ ಮಾಡ್ತಾ ಇದ್ದಾರೆ. ಹಾಗೆ ಈಗ ರಾಜಣ್ಣನವರು ನಮ್ಮ ಸಹಕಾರಿ ಸಚಿವರು ಅವರು ಬ್ಯಾಟಿಂಗ್ ಮಾಡ್ತಿದ್ದಾರೆ. ಪರಮೇಶ್ವರ್ ಅವರು ವಿಕೆಟ್ ಕೀಪಿಂಗ್. ಈಗ ಮಾನ್ಯ ಡಿಸಿ ಅವರು ಫಸ್ಟ್ ಸ್ಲಿಪ್ ಅಲ್ಲಿದ್ದಾರೆ. ಫೀಲ್ಡ್ ಪ್ಲೇಸ್ಮೆಂಟ್ ಫಾರ್ ಸಿಎಂಸ್ ಬ್ಯಾಟಿಂಗ್. ಆಲ್ ಆರ್ ಸರೌಂಡಿಂಗ್ ದ ಪಿಚ್. ಇಟ್ ಈಸ್ ಪರ್ಮಿಟೆಡ್ ಮೋರ್ ದನ್ 11 ಮೆಂಬರ್ಸ್ ಕ್ಯಾನ್ ಬಿ ಫೀಲ್ಡಿಂಗ್ ಅಂತ. ಈಗ ಮಾನ್ಯ ಮುಖ್ಯಮಂತ್ರಿಗಳು ಎಲ್ಲ ಗಣ್ಯಮಾನ್ಯರೊಂದಿಗೆ ವೇದಿಕೆ ಕಡೆ ಆಗಮಿಸ್ತಾ ಇದ್ದಾರೆ. Now we are receiving Honorable Chief Minister of Karnataka State, Siddaramaiah ji. ಮುಖ್ಯಮಂತ್ರಿಗಳು ವೇದಿಕೆ ಕಡೆ ಆಗಮಿಸ್ತಾ ಇದ್ದಾರೆ. ಅವರೊಂದಿಗೆ ಎಲ್ಲ ಅಧಿಕಾರಿಗಳು, ಜನಪ್ರತಿನಿಧಿಗಳು ಎಲ್ಲರೂ ಕೂಡ ವೇದಿಕೆ ಮೇಲೆ ಆಗಮಿಸುತ್ತಿದ್ದಾರೆ. ಇನ್ನೇನು ವೇದಿಕೆ ಕಾರ್ಯಕ್ರಮ ಪ್ರಾರಂಭ ಆಗ್ತಾ ಇದೆ. ದಯಮಾಡಿ ಮಾಧ್ಯಮ ಮಿತ್ರರು ವೇದಿಕೆಗೆ ಮುಖ್ಯಮಂತ್ರಿಗಳು ಬರೋದಕ್ಕೆ ಅನುವು ಮಾಡಿಕೊಡ್ಬೇಕು. ಕ್ರಿಕೆಟಿನ ವಾತಾವರಣವನ್ನು ಸೃಷ್ಟಿ ಮಾಡೋದಕ್ಕೆ ವೈಟ್ ಫ್ಲಾನಲ್ ಕ್ಯಾಪ್ ಅನ್ನ ಹಾಕಿಕೊಂಡು ಒಬ್ಬ ಸೀನಿಯರ್ ಸಿಟಿಜನ್ ಕ್ರಿಕೆಟರ್ಸ್ ಯಾವುದೋ ಮ್ಯಾಚ್ ಆಗ್ತಾ ಇದೆ ಅನ್ನುವ ಮಟ್ಟದಲ್ಲಿ ಒಂದು ವಾತಾವರಣ ಸೃಷ್ಟಿ ಮಾಡಿಕೊಂಡು ಈಗ ವೇದಿಕೆಯ ಮೇಲೆ ನಿಮ್ಮೆಲ್ಲರ ನೆಚ್ಚಿನ ಶ್ರೀ ಸಿದ್ದರಾಮಯ್ಯಜಿ ಸನ್ಮಾನ್ಯ ಮುಖ್ಯಮಂತ್ರಿಗಳು ಕರ್ನಾಟಕ ಸರ್ಕಾರ, ಅವರೊಂದಿಗೆ ಡಾಕ್ಟರ್ ಜಿ ಪರಮೇಶ್ವರ ಮಾನ್ಯ ಗೃಹ ಸಚಿವರು ಕರ್ನಾಟಕ ಸರ್ಕಾರ ಹಾಗೂ ತುಮಕೂರು ಜಿಲ್ಲಾ ಉಸ್ತುವಾರಿ ಸಚಿವರು ಹಾಗೂ ಶ್ರೀ ಟಿ.ಬಿ. ಜಯಚಂದ್ರ ಮಾನ್ಯ ನವದೆಹಲಿಯ ಕರ್ನಾಟಕ ರಾಜ್ಯ ವಿಶೇಷ ಪ್ರತಿನಿಧಿ ಹಾಗೂ ಶಾಸಕರು ಶಿರಾ ವಿಧಾನಸಭಾ ಕ್ಷೇತ್ರ, ಅವರೊಂದಿಗೆ ಪ್ರಿಯಾಂಕಾ ಖರ್ಗೆ ಮಾನ್ಯ ಗ್ರಾಮೀಣಾಭಿವೃದ್ಧಿ ಪಂಚಾಯತ್ ರಾಜ್ ಸಚಿವರು ಮತ್ತು ಮಾಹಿತಿ ತಂತ್ರಜ್ಞಾನ ಜೈವಿಕ ತಂತ್ರಜ್ಞಾನ, ಅವರೊಂದಿಗೆ ಶ್ರೀ ಮಾದೇವಪ್ಪ ಅವರು ಮಾನ್ಯ ಸಾಮಾಜಿಕ ಕಲ್ಯಾಣ ಇಲಾಖೆ ಸಚಿವರು ಹಾಗೂ ಎಸ್.ಆರ್. ಶ್ರೀನಿವಾಸ್ ಮಾನ್ಯ ಅಧ್ಯಕ್ಷರು ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ನಿಗಮ ನಿಯಮಿತ ಕರ್ನಾಟಕ ಸರ್ಕಾರ, ಇವರೊಂದಿಗೆ ಕೆಎಸ್ಸಿಐಯ ರಘುರಾಮ್ ಭಟ್ರವರು ಅಧ್ಯಕ್ಷರು ಹಾಗೂ ಸಂಪತ್ ಕುಮಾರ್ ಅವರು ಉಪಾಧ್ಯಕ್ಷರು ಹಾಗೂ ಶ್ರೀ ಎ. ಶಂಕರ್ ಅವರು ಕಾರ್ಯದರ್ಶಿಗಳು ಈಗ ಉಪಸ್ಥಿತರಿದ್ದಾರೆ. ಅವರೊಂದಿಗೆ ನಮ್ಮ ಡೆಪ್ಯೂಟಿ ಕಮಿಷನರ್ ಪೊಲೀಸ್ ಹಾಗೂ ಕ್ರೀಡಾ ಕ್ಷೇತ್ರದಲ್ಲೇ ತುಮಕೂರಿನ ಹೆಸರನ್ನ ಶಾಶ್ವತವಾಗಿ ಉಳಿಸುವಂತ ಅಡಿಗಲ್ಲು ಇವತ್ತು ಆಗ್ತಾ ಇದೆ. ಇದು ಕ್ರಿಕೆಟ್ ಪ್ರೇಮಿಗಳಿಗೆ ಹಾಗೂ ಕ್ರೀಡಾ ಪ್ರೇಮಿಗಳಿಗೆ ನಿಜಕ್ಕೂ ಮರೆಯಲಾಗದ ದಿನ ಅಂತ ಹೇಳಿದ್ರೆ ತಪ್ಪಾಗಲಾರದು. ಇದು 40 ವರ್ಷಗಳಿಂದ ಕ್ರಿಕೆಟ್ ಪ್ರೇಮಿಗಳು ಬಯಸಿದಂತಹ ಒಂದು ಕ್ಷಣ. ಖಂಡಿತ ಇವತ್ತು ಈ ಒಂದು ಕ್ಷಣ ಸಾಕಾರವಾಗಿದೆ. ಈಗ ಈ ಒಂದು ಶಂಕುಸ್ಥಾಪನೆಯನ್ನ ನೆರವೇರಿಸ್ತಾ ಇದ್ದಾರೆ. ವೇದಿಕೆಯ ಬಲಭಾಗದ ಮೂಲೆಯಲ್ಲಿ ಈಗ ಫೌಂಡೇಶನ್ ಸ್ಟೋನ್ ಲೇಯಿಂಗ್ ಪ್ರೋಗ್ರಾಮ್ ಆಫ್ ನ್ಯೂ ಕ್ರಿಕೆಟ್ ಇಂಟರ್ನ್ಯಾಷನಲ್ ಸ್ಟೇಡಿಯಂ ಅಟ್ ತುಮಕೂರು, ಇದರ ಒಂದು ಪ್ರಾರಂಭಿಕ ಹಂತ. ವಾದ್ಯ ಮೇಳಗಳು ಮೊಳಗುತ್ತಾ ಇವೆ, ಶುಭ ಸಂದರ್ಭವನ್ನ ಸೂಚಿಸ್ತಾ ಇದೆ. ಸಂತಸದ ಕ್ಷಣಗಳನ್ನು ಹುಟ್ಟು ಹಾಕ್ತಾ ಇವೆ. ಮಾನ್ಯ ಮುಖ್ಯಮಂತ್ರಿಗಳಾದಂತಹ ಸಿದ್ದರಾಮಯ್ಯಜಿ ಅವರು ಸಂತೋಷದಿಂದ ಶಂಕುಸ್ಥಾಪನೆ ಕಾರ್ಯಕ್ರಮವನ್ನು ನಡೆಸಿಕೊಡ್ತಾ ಇದ್ದಾರೆ. ಅದಕ್ಕೆ ಸಾಕ್ಷೀಭೂತರಾಗಿ ತುಮಕೂರಿನ ಕ್ರಿಕೆಟ್ ಲವರ್ಸ್, ತುಮಕೂರಿನ ಮಾಧ್ಯಮ ಮಿತ್ರರು, ತುಮಕೂರಿನ ಹಿರಿಯ ನಾಗರಿಕರು, ಕೆಎಸ್ಸಿಎ ಅಫಿಷಿಯಲ್ಸ್ ಎಲ್ಲರೂ ಸಹ
ಸಂತಸದಿಂದ ಈ ಕ್ಷಣದಲ್ಲಿ ತಮ್ಮನ್ನೇ ತಾವು ತೊಡಗಿಸಿಕೊಂಡಿದ್ದಾರೆ. ಈ ಕ್ಷಣಗಳನ್ನು ಅನುಭವಿಸ್ತಾ ಇದ್ದಾರೆ. ಈ ಒಂದು ಸ್ಟೇಡಿಯಂ ಇಲ್ಲಿ ಆಗ್ಬೇಕಂತ ಹೇಳಿದ್ರೆ ಮಾನ್ಯ ಗೃಹ ಸಚಿವರು ನಮ್ಮ ಪರಮೇಶ್ವರ್ ಜಿ ಅವರ ದೃಢ ಸಂಕಲ್ಪ ನಿಜಕ್ಕೂ ಇವತ್ತು ಎಲ್ಲರೂ ನೆನೆಸ್ಕೊಳ್ಳಲೇಬೇಕು. ಈ ಒಂದು ಕಾರ್ಯ ಆಗ್ಬೇಕಾದ್ರೆ ಅವರು ಮುಂಚೂಣಿಯಲ್ಲಿ ನಿಲ್ತಾರೆ. ತುಂಬಾ ವರ್ಷಗಳಿಂದ ಡಾಕ್ಟರ್ ಜಯರಾಮ್ ರಾಮಕೃಷ್ಣ ರಾವ್ ಹಾಗೂ ಚೌಗಲೆ, ಜಿ.ವಿ. ಕುಮಾರ್ ಇವರುಗಳೆಲ್ಲ ಈ ತುಮಕೂರಿನಲ್ಲಿ ಒಂದು ಅತ್ಯುತ್ತಮವಾದಂಥ ಸುಸಜ್ಜಿತ ಅಂತಾರಾಷ್ಟ್ರೀಯ ಮಟ್ಟದ ಒಂದು ಕ್ರೀಡಾಂಗಣ ಬೇಕು ಅಂತ ಹೇಳಿ ಕನಸುಗಳನ್ನು ಕಂಡಿದ್ರು. 4 ದಶಕಗಳ ಈ ಕನಸು ಇವತ್ತು ನನಸಿನ ಬೀಜವನ್ನ ಬಿತ್ತುತ್ತಾ ಇದೆ. ಈ ನನಸಿನ ಬೀಜ ಒಂದು ಹೆಮ್ಮರವಾಗಿ ಅತ್ಯುತ್ತಮವಾದಂಥ ಕಟ್ಟಡ, ಅತ್ಯುತ್ತಮವಾದಂಥ ಮೈದಾನ, ಅತ್ಯುತ್ತಮವಾದಂಥ ಪಿಚ್ಗಳು, ಅತ್ಯುತ್ತಮವಾದಂಥ ತರಬೇತಿ ಕ್ಷಣಗಳು, ಅದೇ ಮಂಗಳ ವಾದ್ಯದ ಜೋರು ಬಡಿತ ಈ ಒಂದು ಕ್ಷಣ